ಹಾಯ್ ಗೈಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ನೀವು ಕೇಳಿದಂತಹ ವಿಡಿಯೋ ವಾಲ್ಯೂಮ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ, ವಾಲ್ಯೂಮ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಯೂಶಲಿ ನಾನು ವಾಲ್ಯೂಮ್ ನೆಲ್ಲ ನೋಡೋದಕ್ಕೆ ಹೋಗೋದಿಲ್ಲ, ನೋಡಿದ್ರೆ ನಿನ್ನೆ ಒಡ್ಸ್ಕೊತಾ ಇರ್ಲಿಲ್ಲ. ಓಕೆ, ಸೊ ನಿನ್ನೆ ಆಗಿದ್ರ ಬಗ್ಗೆನೂ ಮಾತಾಡೋಣ. ಅಂಡ್ ಎಷ್ಟೋ ಜನ ಕೇಳ್ತಾ ಇದ್ರಿ ಬ್ರೋ ಒಂದ್ ಸಾಂಗ್ ಆಡಿ ಬ್ರೋ ಅಂತ. ಲಾಸ್ಟ್ ಅಲ್ಲಿ ಆ ಸಾಂಗ್ ಮಾಡ್ತೀನಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇವತ್ತು ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ನಿಮ್ಮ ಲೈಫಿಗೆ ಒಂದು ಸ್ಕಿಲ್ ಅನ್ನೋದನ್ನ ಆಡ್ ಮಾಡುತ್ತೆ. ವಾಲ್ಯೂಮ್ ಅಂತ ಬಂದಾಗ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ ಇರುತ್ತೆ. ಅಂದ್ರೆ ಲೈಕ್ ನೀವು ಅರ್ಥ ಮಾಡ್ಕೊಂಡಿರೋ ರೀತಿನೇ ಬೇರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ವಾಲ್ಯೂಮ್ ಬಾರ್ ಕಾಣಿಸ್ತಾ ಇದೆಯಲ್ಲ, ಏನಿಲ್ಲ, ಇದನ್ನ ನೀವು ಇಂಡಿಕೇಟರ್ ಹೋಗಿ ಸರ್ಚ್ ಮಾಡಿದ್ರೆ ವಾಲ್ಯೂಮ್ ಅಂತ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ, VOL ಅಂತ ಹಾಕಿ ಇಲ್ಲಿ ಟೆಕ್ನಿಕಲ್ಸ್ ಕೆಳಗಡೆನೆ ಇದೆ ನೋಡಿ, ವಾಲ್ಯೂಮ್ ಅಂತ ಇದೆಲ್ಲ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಬಟ್ ಎಲ್ಲರೂ ಏನ್ ಅನ್ಕೋತಾರ ಅಂದ್ರೆ, ಈ ಬಿಗ್ ಗ್ರೀನ್ ಬಾರ್ ಕಾಣಿಸ್ತಾ ಇದೆಯಲ್ಲ, ಈ ತರ ಬಂದ್ಬಿಟ್ರೆ ಓಕೆ, ಬಯರ್ಸ್ ಗಳು ತುಂಬಾ ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ನೀವ್ ಅನ್ಕೋತೀರಾ. ಬಯರ್ಸ್ ಗಳು ತುಂಬಾ ಸ್ಟ್ರಾಂಗ್ ಇದಾರೆ ಅಂತ. ಅದೇ ಏನಾದ್ರು ರೆಡ್ ಬಾರ್ ಅಲ್ಲಿ ಬಂದ್ಬಿಡ್ತು ಅಂದ್ರೆ ನೀವ್ ಅನ್ಕೋತೀರಾ ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ. ಜಸ್ಟ್ ಇಮ್ಯಾಜಿನ್. ಓಕೆ, 3 ಸತಿ ಅಂತ. ಇಲ್ಲಿ ನೋಡಿ, ಬಿಗ್ ರೆಡ್ ಬಾರ್ ಬಂದಿದೆ, ಬಟ್ ಮಾರ್ಕೆಟ್ ಇಲ್ಲಿಂದ ನೋಡಿ ಮೇಲ್ ಹೋಗಿದೆ. ಯಾಕೆ? ವಾಲ್ಯೂಮ್ ಜಾಸ್ತಿ ಇದೆಯಲ್ಲ, ಕೆಳಗಡೆ ಬೀಳ್ಬೋದಿತ್ತಲ್ಲ ಮಾರ್ಕೆಟ್, ಯಾಕೆ ಬಿದ್ದಿಲ್ಲ? ಸೊ ಈ ವಾಲ್ಯೂಮ್ ಬಾರ್ಗಳು ಏನನ್ನ ಹೇಳುತ್ತೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಆಗುವಂತ ಆಕ್ಟಿವಿಟಿನ ಸ್ಪೆಸಿಫೈ ಮಾಡುತ್ತೆ. ಆಕ್ಟಿವಿಟಿ ಅಂದ್ರೆ ಏನು? ದ ಟೋಟಲ್ ಟ್ರಾನ್ಸಾಕ್ಷನ್. ಅಂದ್ರೆ ಎಷ್ಟು ಬೈ ಆಗ್ತಾ ಇದೆ, ಎಷ್ಟು ಸೆಲ್ ಆಗ್ತಾ ಇದೆ ಅಂತ ಹೇಳೋದೇ ವಾಲ್ಯೂಮ್. ಬಿಗ್ ಬಾರ್ ಬಂದಿದೆ ಗ್ರೀನ್ ಕಲರ್ ಅಂದ್ರೆ ತುಂಬಾ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ, ತುಂಬಾ ಜಾಸ್ತಿ ಆಕ್ಟಿವಿಟಿ ಆಗಿದೆ ಮಾರ್ಕೆಟ್ ಅಲ್ಲಿ ಅಂತ ಅರ್ಥ. ಅದೇ ಬಿಗ್ ರೆಡ್ ಬಂದಿದೆ ಅಂದ್ರೆ ತುಂಬಾ ಜಾಸ್ತಿ ಟ್ರಾನ್ಸಾಕ್ಷನ್ ಗಳಾಗಿದೆ, ತುಂಬಾ ಜಾಸ್ತಿ ಆಕ್ಟಿವಿಟಿಗಳಾಗಿದೆ ಅಂತ ಅರ್ಥ. ನೀವ್ ಈ ರೆಡ್ ಬಾರ್ ಗ್ರೀನ್ ಬಾರ್ ನ ಇಟ್ಕೊಂಡು ಮಾರ್ಕೆಟಿಂಗ್ ಮೇಲ್ ಹೋಗುತ್ತೆ, ಮಾರ್ಕೆಟಿಂಗ್ ಕೆಳಗಡೆ ಬರುತ್ತೆ ಅಂತ ನೀವು ಏನ್ ಮಾಡುತ್ತೆ, ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವ್ದೇ ತರ ಇಲ್ಲಿ ದೊಡ್ಡ ದೊಡ್ಡ ಬಾರ್ಸ್ ಗಳು ಕಾಣಿಸ್ತಾ ಇದೆ ಅಂದ್ರೆ ಇಟ್ಸ್ ನಾಟ್ ಬಯರ್ಸ್ ಗಳು ಸ್ಟ್ರಾಂಗ್ ಇದಾರೆ, ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ ಅರ್ಥ. ಚಿಕ್ಕ ಚಿಕ್ಕ ಬಾರ್ ಗಳು ಕಾಣಿಸ್ತಾ ಇದೆ ಅಂದ್ರೆ ಬಯರ್ಸ್ ಗಳು ವೀಕ್ ಇದಾರೆ, ಸೆಲ್ಲರ್ಸ್ ಗಳು ವೀಕ್ ಇದಾರೆ ಅಂತ ಅರ್ಥ ಅಲ್ಲ. ಓಕೆ, ಈ ವಾಲ್ಯೂಮ್ ಗಳು ಹೇಳೋದು ಮಾರ್ಕೆಟ್ ಅಲ್ಲಿ ಏನ್ ಆಕ್ಟಿವಿಟಿ ಆಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಗಳಾಗ್ತಾ ಇದೆ, ಎಷ್ಟು ಬೈ ಅಂಡ್ ಸೆಲ್ ಯಾವ ರೀತಿ ಆಗ್ತಾ ಇದೆ, ಅಗ್ರೆಸಿವ್ ಆಗಿ ಆಗ್ತಾ ಇದೆಯಾ, ಡಿಫೆನ್ಸಿವ್ ಆಗಿ ಆಗ್ತಾ ಇದೆಯಾ, ಇವೆಲ್ಲಾನು ಕೂಡ ಹೇಳೋದೇ ವಾಲ್ಯೂಮ್. ಓಕೆ, ಬೇಸಿಕಲಿ ನಾನ್ ವಾಲ್ಯೂಮ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದಿಲ್ಲ, ಬಟ್ ಐ ನೋ ಹೌ ಟು ರೀಡ್ ಇಟ್. ಈ ಒಂದು ಬಾರ್ಸ್ ಗಳು ಏನ್ ಪ್ಲಾಟ್ ಆಗಿದೆಯಲ್ಲ, ಇಟ್ಸ್ ಪ್ಲಾಟ್ ಬೇಸ್ಡ್ ಆನ್ ದಿ ಟೈಮ್ ಪೀರಿಯಡ್. ಅಂದ್ರೆ ಈ ಟೈಮಿಗೆ ಏನಾಗಿದೆ. ಓಕೆ, ಈ ಟೈಮ್ ಅಲ್ಲಿ ಇಷ್ಟು ಪೀಕ್ ಆಗಿ ಬಂದಿದೆ ಅಂದ್ರೆ ಅರ್ಥ ಇದು 20 ಗಂಟೆ ಅಂದ್ರೆ 6, 7, 8 ಗಂಟೆಗೆ ಹ್ಯೂಜ್ ಟ್ರಾನ್ಸಾಕ್ಷನ್ ಗಳಾಗಿದೆ ಅಂತ ಅರ್ಥ. ಇದು ಪ್ಲಾಟ್ ಆಗೋದು ಹಾಗೇನೇನೆ. ಬಟ್ ಇದೇ ತರ ಫಿಕ್ಸ್ಡ್ ರೇಂಜ್ ಅಂತ ಇದೆ, ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಅಂತ ಇದೆ. ಅದು ಯಾವ ಪ್ರೈಸ್ ಮೂವ್ಮೆಂಟ್ ಅಲ್ಲಿ ಎಷ್ಟು ವಾಲ್ಯೂಮ್ ಇದೆ ಅಂತ ಹೇಳುತ್ತೆ. ಇದು ಯಾವ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟೆಷ್ಟು ವಾಲ್ಯೂಮ್ ಇದೆ ಅಂತ ಹೇಳುತ್ತೆ. ಬಟ್ ಅದು ಫಿಕ್ಸ್ಡ್ ವಾಲ್ಯೂಮ್ ರೇಂಜ್ ಯಾವ ಪ್ರೈಸ್ ರೇಂಜ್ ಅಲ್ಲಿ ಎಷ್ಟು ವಾಲ್ಯೂಮ್ ಗಳಿದೆ ಅಂತ ಹೇಳುತ್ತೆ. ಸೊ ಆ ಫಿಕ್ಸ್ಡ್ ವಾಲ್ಯೂಮ್ ರೇಂಜ್ ಇದೆಯಲ್ಲ, ಅದನ್ನ ವಿ ಕ್ಯಾನ್ ಯೂಸ್ ಇಟ್ ಆಸ್ ಎ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಆಗಿ ಯೂಸ್ ಮಾಡಬಹುದು. ಬಟ್ ನಾನು ಇವಾಗ ರಿಪ್ಲೈ ಬಟನ್ ಗಳನ್ನ ಯೂಸ್ ಮಾಡ್ಕೊಂಡೆ ಐ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಸೊ ಇವಾಗ ನಿಮಗೆ ಗೊತ್ತಾಗಿದೆ, ವಾಲ್ಯೂಮ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗುವಂತ ಆಕ್ಟಿವಿಟಿ, ಅಂದ್ರೆ ಟೋಟಲ್ ಟ್ರಾನ್ಸಾಕ್ಷನ್, ಎಷ್ಟು ಬೈಗಳಾಗ್ತಾ ಇದೆ, ಎಷ್ಟು ಸೆಲ್ ಗಳಾಗ್ತಾ ಇದೆ ಅಂತಾನೆ ವಾಲ್ಯೂಮ್ ನ ಹೇಳೋದು. ಓಕೆ, ಸೊ ಜಾಸ್ತಿ ವಾಲ್ಯೂಮ್ ಇದೆ ಅಂದಿದ ತಕ್ಷಣ ನೀವು ಬಯರ್ಸ್ ಗಳು ಜಾಸ್ತಿ ಇದಾರೆ ಮೇಲ್ ಹೋಗ್ಬಿಡುತ್ತೆ, ಜಾಸ್ತಿ ಸೆಲ್ಲಿಂಗ್ ವಾಲ್ಯೂಮ್ ಇತ್ತು ಅಂದ್ರೆ ಸೆಲ್ಲರ್ಸ್ ಗಳು ಜಾಸ್ತಿ ಇದಾರೆ ಕೆಳಗಡೆ ಬಂದ್ಬಿಡುತ್ತೆ ಅನ್ನೋದೆಲ್ಲ ತಪ್ಪು. ಹಂಗ್ ಬರೋದಾಗಿದ್ರೆ ಇಲ್ಲಿ ನೋಡಿ, ರೆಡ್ ಬಾರ್ ಅಲ್ಲಿ ಜಾಸ್ತಿ ವಾಲ್ಯೂಮ್ ಇದೆ, ರೆಡ್ ಕ್ಯಾಂಡಲ್ ಇಲ್ಲಿಂದ ಯಾಕೆ ಮಾರ್ಕೆಟ್ ಮೇಲ್ ಹೋಗಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ಮಾಲ್ ಇದೆ, ಕರೆಕ್ಟ್ ವಾಲ್ಯೂಮ್ ಯಾಕೆ ಮಾರ್ಕೆಟ್ ಬಿದ್ದಿದೆ. ಸೊ ಕಾಮನ್ ಸೆನ್ಸ್. ಓಕೆ, ಸೊ ಇವಾಗ ಈ ವಾಲ್ಯೂಮ್ ಅನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಲೆಟ್ಸ್ ಗೋ. ನಾನು ಏನ್ ಮಾಡ್ತೀನಿ ಅಂದ್ರೆ ನೆನ್ನೆದಕ್ಕೆ ಹೋಗೋಣ. ಓಕೆ, ಓಕೆ, ನೆನ್ನೆ ಡೇಟ್ ಎಷ್ಟು? 28. ಓಕೆ, ರಿಪ್ಲೈ ಓದ್ತೀನಿ. ಓಕೆ, ಕರೆಕ್ಟಾ? ಸೊ ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನು ಇವಾಗ ಯಾವ್ದೇ ಒಂದನ್ನ ಟ್ರೇಡ್ ಅನ್ನ ಯಾವ್ದೋ ಒಂದು ಬೇಸಿಸ್ ಮೇಲೆ ತಗೋತಾ ಇದ್ದೀನಿ ಅಂದ್ರೆ ವಾಲ್ಯೂಮ್ ನ ಹೇಗೆ ನೋಡ್ತೀನಿ ಅನ್ನೋದೇ ಈ ವಿಡಿಯೋ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಇವಾಗ ಈ ತರ ರೆಸಿಸ್ಟೆನ್ಸ್ ಹತ್ರ ಇತ್ತು ಅಂತ ಅನ್ಕೊಳ್ಳೋಣ. ಓಕೆ,
ಈ ವಾಲ್ಯೂಮ್ ನಾವು ಬ್ರೇಕ್ಔಟ್ ಗಳನ್ನ ಹೇಗೆಲ್ಲ ಟ್ರೇಡ್ ಮಾಡ್ತೀನಿ ನಾನು ಅದನ್ನೆಲ್ಲ ಪಾರ್ಟ್ 3 ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಲೆಟ್ಸ್ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಓಕೆನಾ, ಸಿ ಏನಾಗುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಅನ್ನೋದು ಒಂದು ಗೋಡೆ. ಈ ಗೋಡೆನ ಜಾಸ್ತಿ ಪವರ್ ಇಂದ ಬ್ರೇಕ್ ಮಾಡಿದ್ರೆ ಮಾತ್ರ ಈ ಗೋಡೆನ ಹೊಡೆದ್ಬಿಟ್ಟು ನಾನು ಮುಂದೆ ಹೋಗಕ್ಕಾಗೋದು. ಸೇಮ್ ವೇ ಇಲ್ಲಿ ಪ್ರೈಸ್ಗೆ ಜಾಸ್ತಿ ಪವರ್ ಇದ್ದಾಗ ಮಾತ್ರ ನಮ್ಮ ರೆಸಿಸ್ಟೆನ್ಸ್ ನ ಹೊಡೆದು ಮುಂದೆ ಹೋಗಕ್ಕಾಗೋದು. ಪವರ್ ಇಲ್ಲ ಅಂದ್ರೆ ರೆಸಿಸ್ಟೆನ್ಸ್ ನ ಹೊಡೆದು ವಾಪಸ್ ಬಂದ್ಬಿಡುತ್ತೆ. ಸೊ ನಾನು ಈ ಪವರ್ ಇದೆಯಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡೋದು ಯಾವ್ದ್ರಿಂದ ಅಂದ್ರೆ ವಾಲ್ಯೂಮ್ ಇಂದ. ಲೆಟ್ಸ್ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಆಯ್ತು ಒಂದು ಗ್ರೀನ್ ಕ್ಯಾಂಡಲ್, ಇಲ್ಲೇನಾದ್ರು ಅಂದ್ರೆ ಒಂದು ಬಾರ್ ವಾಲ್ಯೂಮ್ ಬಾರ್ ಏನಾದ್ರು ಸ್ಪೈಕ್ ಕೊಡ್ತು ಅಂತ ಅಂದ್ರೆ ಅವಾಗ ನಾನು ಅರ್ಥ ಮಾಡ್ಕೋತೀನಿ ಪ್ರೈಸ್ಗೆ ಪವರ್ ಬಂದಿದೆ, ಅಂದ್ರೆ ಮಾರ್ಕೆಟ್ಗೆ ಬಯರ್ಸ್ ಪವರ್ ಬಂದಿದೆ, ಅವರು ರೆಸಿಸ್ಟೆನ್ಸ್ ನ ಹೊಡ್ಕೊಂಡು ಈಸಿಯಾಗಿ ಹೋಗ್ತಾರೆ ಅಂತ. ಓಕೆ, ಸೊ ಇವಾಗ ಅದನ್ನೆಲ್ಲ ನಾವು ಇದು ಪ್ಲಾನ್ ಮಾಡೋಣ. ಒಂದೇ ಒಂದು ನಿಮಿಷ ಹೇಳ, 1 ಗಂಟೆ. ಓಕೆ, ಸೊ ಇವಾಗ ಅದನ್ನ ನಾವು ಟೆಸ್ಟ್ ಮಾಡೋಣ. ಓಕೆ, ಐ ಥಿಂಕ್ ನೆನ್ನೆ ವಾಲ್ಯೂಮ್ ಬರಲಿಲ್ಲ, ಇಟ್ಸ್ ಓಕೆ. ಸಿ ಇಲ್ಲಿ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಇನ್ನೊಂದು ಸೇಮ್ ಸಪೋರ್ಟ್ ಅಲ್ಲೂ ಹಾಗೇನೇನೆ, ಎಲ್ಲದ್ರಲ್ಲೂ ಹಾಗೇನೇನೆ. ಓಕೆ, ಸೊ ವೈಸ್ ವರ್ಷ ಇನ್ನೊಂದು ಲೈಕ್ ಏನಂತೀವಿ, ಇನ್ನೊಂದು ವೇ ಹೇಗೆ ಅಂದ್ರೆ ಲೆಟ್ಸ್ ಮಾರ್ಕೆಟ್ ಒಂದೇ ಸೈಡ್ ಕನ್ಸಾಲಿಡೇಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಒಂದೇ ಸೈಡ್ ಕನ್ಸಾಲಿಡೇಟ್ ಆಗ್ತಾ ಇದ್ದಾಗ ಏನಾದ್ರೂ ವಾಲ್ಯೂಮ್ ಕೂಡ ಚಿಕ್ಕ ಬಾರ್ ಈ ತರ ಚಿಕ್ಕ ಬಾರ್ ಬಂದು ಸ್ಪೈಕ್ ಕೊಡ್ತು ಅಂತ ಅನ್ಕೊಳ್ಳೋಣ. ಓಕೆ, ವಾಲ್ಯೂಮ್ ಕೂಡ ಲೆಟ್ಸ್ ಕನ್ಸಾಲಿಡೇಟ್ ಆಗ್ತಾ ಇರೋ ತರ ಆಮೇಲೆ ಒಂದು ಸ್ಪೈಕ್ ಕೊಡ್ತು ಅನ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ ವಾಲ್ಯೂಮ್ ತುಂಬಾ ಕನ್ಸಾಲಿಡೇಟ್ ಅಂದ್ರೆ ಒಂದೇ ಝೋನ್ ಅಲ್ಲಿ ಇದೆ, ಆ ಕಡೆ ಮೇಲೇನು ಹೋಗ್ತಾ ಇಲ್ಲ, ಕೆಳಗಡೆ ಬರ್ತಾ ಇಲ್ಲ, ಒಂಥರ ಕನ್ಸಾಲಿಡೇಟ್ ಆಗ್ತಾ ಇದೆ. ಬಟ್ ಇಲ್ಲಿ ಪ್ರೈಸ್ ಕೂಡ ಕನ್ಸಾಲಿಡೇಟ್ ಆಗ್ತಾ ಇದೆ. ಓಕೆ, ಲೆಟ್ಸ್ ಎಕ್ಸ್ಪ್ಲೈನ್ ಇದನ್ನೇ, ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ ನಾನು ಅದಕ್ಕೆ ಹೋಗೋಕ್ಕಿಂತ ಮುಂಚೆ. ಓಕೆ, ಬ್ರೇಕ್ಔಟ್ಸ್ ಹೋಗೋಕ್ಕಿಂತ ಮುಂಚೆ ಲೆಟ್ಸ್ ಮಾರ್ಕೆಟ್ ಇಲ್ಲಿ ಕನ್ಸಾಲಿಡೇಟ್ ಆಗಿದೆ, ಕರೆಕ್ಟಾ? ನಾನು ಇದನ್ನ ಸೊ ಎಕ್ಸ್ ಕೋಆರ್ಡಿನೇಟ್ಸ್ ಓಕೆ, ಸೊ ಇಲ್ಲಿ ನೋಡಿ ಕನ್ಸಾಲಿಡೇಷನ್ ಆಗಿದೆ, ಕರೆಕ್ಟಾ? ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಾಲ್ಯೂಮ್ ಕೂಡ ಕನ್ಸಾಲಿಡೇಟ್ ಆಗಿದೆ. ಇದಕ್ಕೆ ಹಾಕ್ಬೋದಾ ನೋಡ್ತೀನಿ, ಹಾಕ್ಬೋದು. ಓಕೆ, ಸಿ ಅಬ್ಸರ್ವ್ ಮಾಡಿ, ವಾಲ್ಯೂಮ್ ಕೂಡ ಕನ್ಸಾಲಿಡೇಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ನನ್ಗಿವಾಗ ಲೆಟ್ಸ್ ಇಲ್ಲೆಲ್ಲಾರು ಸ್ಪೈಕ್ ಬಂತು ಅನ್ಕೊಳ್ಳೋಣ, ಅಂಡ್ ಇದು ನೋಡಿ ನಿಮ್ಗೆ ಇದು ರೆಸಿಸ್ಟೆನ್ಸ್ ಕೂಡ ಆಗುತ್ತೆ. ಇನ್ ಕೇಸ್ ಇಲ್ಲೇನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಇದನ್ನ ಬೀಟ್ ಮಾಡ್ತು ಅಂದ್ರೆ ವಿತ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಆರ್ ರೆಡ್ ಕ್ಯಾಂಡಲ್ ವಿತ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅಂದ್ರೆ ವಿತ್ ಸ್ಟ್ರಾಂಗ್ ವಾಲ್ಯೂಮ್, ಆರ್ ಇದನ್ನ ಬ್ರೇಕ್ ಮಾಡ್ತು ವಿತ್ ಸ್ಟ್ರಾಂಗ್ ವಾಲ್ಯೂಮ್ ಅಂದ್ರೆ ಐ ವಿಲ್ ಗೋ ವಿತ್ ಬೈ ಅಂಡ್ ಸೆಲ್ ಟ್ರೇಡ್. ಓಕೆ, ಸುಮ್ನೆ ಇಲ್ಲೆಲ್ಲೋ ಬಂತು ಕ್ಯಾಂಡಲ್ ವಾಲ್ಯೂಮ್ ಜಾಸ್ತಿ ಇದೆ ಅಂದಿದ ತಕ್ಷಣ ತಗೊಳ್ಳೋದಿಲ್ಲ. ನನ್ನ ಝೋನ್ ಮಾರ್ಕ್ ಮಾಡಿದೀನಲ್ಲ, ಆ ಝೋನ್ ನ ಬ್ರೇಕ್ ಮಾಡಿದಾಗ ನನಗೆ ಅಲ್ಲಿ ಬೈಯರ್ಸ್ ಗಳಿಗೆ ಸ್ಟ್ರೆಂತ್ ಬಂದಿದ್ಯಾ, ಸೆಲ್ಲರ್ಸ್ ಗಳಿಗೆ ಸ್ಟ್ರೆಂತ್ ಬಂದಿದ್ಯಾ ಅಂತ ವಾಲ್ಯೂಮ್ ನ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಇವಾಗ ನೋಡಿ, ವಾಲ್ಯೂಮ್ ಅಲ್ಲಿ ಸ್ಪೈಕ್ ಇಲ್ಲ. ಓಕೆ, ಇವಾಗ ನೋಡಿ, ಇಲ್ಲಿ ನೋಡ್ಬೋದು, ಇಷ್ಟರಲ್ಲೂ ಏನಿತ್ತಲ್ಲ. ಓಕೆ, ಸೊ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ನಾನು ಈ ಬಾರ್ ನ ಹಿಂಗೆ ಇಟ್ಕೋತೀನಿ, ಇದು ಬ್ರೇಕ್ ಆಗ್ಬೇಕು. ಓಕೆ, ಇದು ಬ್ರೇಕ್ ಆಗ್ಬೇಕು. ಯಾಕೆ ಮೂವ್ ಆಗ್ತಾ ಇಲ್ಲ? ಓಕೆ, ಒಂದೇ ಒಂದು ನಿಮಿಷ, ಯಾಕೆ ಮೂವ್ ಆಗ್ತಾ ಇಲ್ಲ ಬಾರ್? ಓಕೆ ಓಕೆ ಓಕೆ, ಅಯ್ಯೋ ಶಿಟ್, ನಾನು ಇದ್ ಮಾಡ್ಬಿಟ್ಟೆ. ಓಕೆ 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 ಓಕೆ, ಸೊ ಇಲ್ಲಿ ಓಕೆ, ಇಲ್ಲಿ ನೋಡಿ, ನಾವು ಅವಾಗ್ಲೇ ಹೇಳಿದ್ನಲ್ಲ, ಇಲ್ಲಿ ವಾಲ್ಯೂಮ್ ನೋಡಿ ಕನ್ಸಾಲಿಡೇಟ್ ಆಗ್ತಾ ಇತ್ತು. ಓಕೆ, ವಾಲ್ಯೂಮ್ ಈಗ ನೋಡಿ ಕನ್ಸಾಲಿಡೇಷನ್ ಇಂದ ಆಚೆ ಬಂದಿದೆ. ಆಚೆ ಬಂದಿರೋದು ಎಲ್ಲಿ ಹೇಳಿ? ಇಲ್ಲಿ, ಕರೆಕ್ಟಾ? ನೋಡಿ, ಕನ್ಸಾಲಿಡೇಟ್ ಆಗ್ತಾ ಇದ್ದಂತ ವಾಲ್ಯೂಮ್ ಇಂದ ಒಂದು ಬಿಗ್ ಸ್ಪೈಕ್ ಬಂದಿದೆ. ಆ ಬಿಗ್ ಸ್ಪೈಕ್ ನೋಡಿ ಇಲ್ಲಿ ಬಂದಿದೆ. ಓಕೆ, ಅಂಡ್ ಇದು
ಕನ್ಸಾಲಿಡೇಷನ್ ಫೇಸ್ ಇಂದ ಆಚೆ ಹೋಗಿದೆ, ನೀವು ಅಕ್ಯುಮುಲೇಷನ್ ಫೇಸ್ ಇವೆಲ್ಲ ಏನೇನು ಅನ್ಕೋತಿರಲ್ಲ ಡೌ ಥಿಯರಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಗೆ ಬರೋಣ ಬೇಸಿಕ್ಗೆ. ಡೌ ಥಿಯರಿ ಓಕೆ, ಅಕ್ಯುಮುಲೇಷನ್ ಫೇಸ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಡಿಸ್ಟ್ರಿಬ್ಯೂಷನ್ ಫೇಸ್. ಓಕೆ, ತುಂಬಾ ಚೆನ್ನಾಗಿ ಇದ್ರಲ್ಲಿ ನೋಡಿ ಅಪ್ಲೈ ಆಗುತ್ತೆ. ಓಕೆ, ಸಿ ದಿಸ್. ಓಕೆ, ಸೊ ಲೆಟ್ಸ್ ಸೇ ಇದು SL 1:1 ಅನ್ಕೊಳ್ಳೋಣ. ಓಕೆ, ಯಾಕೆ ತಗೋತಾ ಇದೀವಿ? ಕನ್ಸಾಲಿಡೇಟ್ ಆಗಿತ್ತು ಅಂಡ್ ಇಲ್ಲಿ ವಾಲ್ಯೂಮ್ ಕೂಡ ಕನ್ಸಾಲಿಡೇಟ್ ಆಗ್ತಾ ಇತ್ತು. ದೆನ್ ಆ ವಾಲ್ಯೂಮ್ ಸ್ಪೈಕ್ ಕೊಡ್ತು. ಆ ಕನ್ಸಾಲಿಡೇಷನ್ ಏನ್ ಆಗ್ತಾ ಇತ್ತು ವಾಲ್ಯೂಮ್ ಅಲ್ಲಿ, ಅದಕ್ಕಿಂತ ಆಚೆ ಬಂತು. ಓಕೆ, ಒಂದೇ ಒಂದು ನಿಮಿಷ. ಓಕೆ, ಅದಕ್ಕಿಂತ ಆಚೆ ಬಂತು. ಇಲ್ಲಿ ನೋಡ್ಬೋದು ಈ ಒಂದು ಕನ್ಸಾಲಿಡೇಷನ್ ಇಂದ ಆಚೆ ಹೋಯ್ತು. ಸೊ ನನಗೆ ಇವಾಗ ಈ ಗೋಡೆನ ಒಡೆದಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ ಥ್ರೂ ವಾಲ್ಯೂಮ್ ಇಂದ. ಸೊ ಮಾರ್ಕೆಟ್ ಇವಾಗ ಅಪ್ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ಸೊ ಇಲ್ಲಿ ನೋಡಿ ನಾವು ಬೇಸಿಕ್ ಬರುತ್ತೆ ಇಲ್ಲಿ. ಓಕೆ, ಸೊ ಪಬ್ಲಿಕ್ ಪಾರ್ಟಿಸಿಪೇಷನ್, ಓಕೆ, ಡಿಸ್ಟ್ರಿಬ್ಯೂಷನ್ ಫೇಸ್. ನಿನ್ನೆ ಮಾರ್ಕೆಟ್ ಫಾಲ್ ಆಯ್ತಲ್ಲ, ಡಿಸ್ಟ್ರಿಬ್ಯೂಷನ್ ಫೇಸ್. ಸೊ ಡಿಸ್ಟ್ರಿಬ್ಯೂಷನ್ ಫೇಸ್ ಆಗುತ್ತೆ ನೋಡಿ. ಸೊ ನೋಡಿ ಬೇಸಿಕ್ ಎಷ್ಟು ಯೂಸ್ ಆಗ್ತಾ ಇದೆ. ಸಿ, ಅಕ್ಯುಮುಲೇಷನ್ ಫೇಸ್, ಪಬ್ಲಿಕ್ ಪಾರ್ಟಿಸಿಪೇಷನ್, ಡಿಸ್ಟ್ರಿಬ್ಯೂಷನ್ ಫೇಸ್ ಡೌ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಇವಾಗ ಬನ್ನಿ ಸೇಮ್ ಇವಾಗ ನೋಡಿ ಮಾರ್ಕೆಟ್ ಇವಾಗ ಲೆಟ್ಸ್ ಸೇ ಈ ಒಂದು ರೆಸಿಸ್ಟೆನ್ಸ್ ನ ಏನಿದೆಯಲ್ಲ, ಈ ಒಂದು ರೆಸಿಸ್ಟೆನ್ಸ್, ಈ ಒಂದು ಕನ್ಸಾಲಿಡೇಷನ್ ಫೇಸ್ ನ ರೀಟೆಸ್ಟ್ ಮಾಡಿದೆ. ಸೊ ನಾನು ಇವಾಗ ಸೇಮ್ ಇಲ್ಲಿ ನೋಡ್ತೀನಿ ವಾಲ್ಯೂಮ್. ಓಕೆ, ವಾಲ್ಯೂಮ್ ನ ನೋಡಿ, ಸೇಮ್ ಕನ್ಸಾಲಿಡೇಟ್ ಆಗ್ತಾ ಇದೆ. ಕರೆಕ್ಟಾ? ಸೇಮ್ ಕನ್ಸಾಲಿಡೇಟ್ ಆಗ್ತಾ ಇದೆ. ಸೊ ನಾನು ಇವಾಗ ವಾಚ್ ಮಾಡ್ತೀನಿ ಈ ಕನ್ಸಾಲಿಡೇಷನ್ ಫೇಸ್ ಇಂದ ಮಾರ್ಕೆಟ್ ಅಬ್ಸರ್ವ್ ಮಾಡಿದ್ರ ಇಲ್ಲಿ 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 ಓಕೆ, ಒಂದು ಬಿಗ್ ಸ್ಪೈಕ್ ಬಂತು ಅಂದ್ರೆ ವಾಲ್ಯೂಮ್ ಬಂದಿದೆ ಅಂತ ಅರ್ಥ. ಓಕೆ, ಇಲ್ಲಿಗೆ. ಸೊ ಯು ಕೀಪ್ ಇಲ್ಲಿ ನನ್ಗೆ ಎಂಟ್ರಿ ತಗೋತಾ ಇರೋದು ಇಸ್ ಬೇಸ್ಡ್ ಆನ್ ಈ ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಬೇಸಿಕ್. ಬಟ್ ಇಲ್ಲಿ ನನ್ಗೆ ಆ ಸಪೋರ್ಟ್ ಆಗಿದೆಯಲ್ಲ ಅಂದ್ರೆ ಅಲ್ಲಿ ಸಪೋರ್ಟ್ ಅಲ್ಲಿ ಬಯರ್ಸ್ ಗಳು ಸ್ಟ್ರಾಂಗ್ ಇರ್ತಾರೆ. ಬಟ್ ಬಯರ್ಸ್ ಗಳು ಸ್ಟ್ರಾಂಗ್ ಇರ್ತಾರ ಇಲ್ವಾ ಅನ್ನೋದನ್ನ ನಾನು ಈ ತರ ಅರ್ಥ ಮಾಡ್ಕೋತೀನಿ. ನಾಟ್ ಥ್ರೂ ಕ್ಯಾಂಡಲ್ ಬಿಗ್ ರೆಡ್ ಬಂದಿದೆ ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ ಅಲ್ಲ. ಸಿ, ಬಿಗ್ ರೆಡ್ ಬಂದಿದೆ ಅಂದ್ರೆ ಹ್ಯೂಜ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅರ್ಥ. ಅಂದ್ರೆ ಹ್ಯೂಜ್ ಪವರ್ ಯಾರೋ ಒಬ್ರಿಗೆ ಬಂದಿದೆ, ಅದು ಯಾರು? ಬಯರ್ಸ್ ಗಳಿಗೆ. ಅದು ಹೇಗೆ? ಇಲ್ಲಿರುವಂತ ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿ ಸಪೋರ್ಟ್ ಆಗಿದೆ. ಸೊ ನಮ್ಮ ಟ್ರೇಡ್ ಬೈ ಸೈಡ್ ಇರುತ್ತೆ. ಸೊ ಬೈ ಸೈಡ್ ನಮ್ಮ ಟ್ರೇಡ್ ಇರೋದ್ರಿಂದ ಬಯರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ ಈ ಒಂದು ವಾಲ್ಯೂಮ್ ಹೇಳ್ತಾ ಇದೆ. ಓಕೆ, ಸೊ ಸಿಂಪಲ್. ಇಲ್ಲಿಂದ ಹೋಗುತ್ತೆ ಆಬ್ವಿಯಸ್ಲಿ. ನೆನ್ನೆ ಮಾರ್ಕೆಟ್ ಹೋಯ್ತಲ್ಲ, ನಿಮ್ಗೆ ಗೊತ್ತಿದೆ ಇಲ್ಲಿಂದ. ಸಿಂಪಲ್. ಓಕೆ, ಬೇರೆ ದಿನ ಹೋಗೋಣ. ಒಬ್ರು ನಿಮ್ಗೆ ನೆನ್ನೆ ಏನೇನ್ ಆಗಿತ್ತು ಅಂತ ಗೊತ್ತು, ಯಾಕಂದ್ರೆ ನೆನ್ನೆ ನಾನು ಸರಿಯಾಗಿ ಒಡ್ಸ್ಕೊಂಡಿದ್ನಲ್ಲ. ಸೊ ಅದಕ್ಕೆ ನಿಮ್ಗೆ ಅದೆಲ್ಲ ನೆನ್ಪಿರುತ್ತೆ ಬ್ರೋ ಅಂತಿರಲ್ಲ. ಸೊ ನಾನಿವಾಗ 20ನೇ ತಾರೀಕು ಹೋಗೋಣ. ಓಕೆ, ಸೊ ರಿಪ್ಲೈ ಬಟನ್. ಓಕೆ, ಬನ್ನಿ. 20ನೇ ತಾರೀಕು ಬಂದಿದೀವಿ. ಓಕೆ, ಸಿಂಪಲ್. ಸಿ, ನಾನು ಇಲ್ಲಿ ಯಾವ ಸ್ಟ್ರಾಟಜಿಗಳನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಸಿಂಪಲ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ವಾಲ್ಯೂಮ್ ಜೊತೆಗೆ ಮರ್ಜ್ ಮಾಡ್ಕೋತಾ ಇದ್ದೀನಿ. ಸಿ, ನೀವು ಇಲ್ಲಿ ಲಾಟ್ ಆಫ್ ಏನೇನೋ ಅರ್ಥ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಯಾಕೆ ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ ಏನ್ ಸೆಟಪ್ ವರ್ಕ್ ಆಗ್ತಾ ಇದೆ ಅದನ್ನ ಮಾಡಿ. ನಾನು ಜಸ್ಟ್ ಇಲ್ಲಿ ವಾಲ್ಯೂಮ್ ನ ಹೇಗೆ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ಬೇಸಿಕ್ ಸೆಟಪ್ ಗಳನ್ನ ನಾನು ಯೂಸ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನೀವು ಇದನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಬ್ರೇಕ್ಔಟ್ಸ್ ಗಳಲ್ಲಿ ಟ್ರೇಡ್ ಮಾಡೋದು, ಯು ವಿಲ್ ಗೆಟ್ ಎ ಕನ್ಫ್ಯೂಸ್. ಲಾಟ್ ಆಫ್ ಕನ್ಫ್ಯೂಷನ್ ಆಗುತ್ತೆ, ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಸೆಟಪ್ ಏನಿದೆ ಅದರಲ್ಲೇ ಟ್ರೇಡ್ ಮಾಡಿ. ಓಕೆ, ಜಸ್ಟ್ ಫಾರ್ ಇದು ನಿಮ್ಮ ನಾಲೆಜ್ ಗೋಸ್ಕರ. ಯಾಕಂದ್ರೆ ಯು ಡೋಂಟ್ ನೀಡ್ ವಾಲ್ಯೂಮ್ ಅವೆಲ್ಲ ನೀವು ರೀಡ್ ಮಾಡೋದು ಬೇಕೇ ಆಗಿರೋ. ಯಾಕಂದ್ರೆ ಗೇಮ್ ಚೇಂಜರ್ 1, ಗೇಮ್ ಚೇಂಜರ್ 2 ಪ್ರಕಾರ ಯು ವಿಲ್ ಟೇಕ್ ಎ ಟ್ರೇಡ್. ಅಂಡ್ ಗೋಲ್ಡ್ ಅಲ್ಲಿ ಆಬ್ವಿಯಸ್ಲಿ ವಾಲ್ಯೂಮ್ ಇದ್ದೇ ಇರುತ್ತೆ, ನೆನ್ನೆ ತರ ಆಗ್ಲಿಲ್ಲ ಅಂದ್ರೆ. ಓಕೆ, ಸೊ ದಟ್ಸ್ ವೈ. ಸೊ ಇವಾಗ ಇಲ್ಲಿ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. 20ನೇ ತಾರೀಕು ಬಂದಿದ್ದೀನಿ. ಓಕೆ, ನಾನು ಇವಾಗ ಲೆಟ್ಸ್ ಸೇ ಮಾರ್ಕೆಟ್ ಹೇಗಿದೆ ಸಿಂಪಲ್ ನೋಡಿ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆನಾ, 0.5 0.6 ಅಲ್ಲೇ ಇದೆ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಯು ಕ್ಯಾನ್ ಸಿ ಒಂದು ಸ್ಟ್ರಾಂಗ್ ಝೋನ್. ಕರೆಕ್ಟಾ? ಈ ಸ್ಟ್ರಾಂಗ್ ಝೋನ್ ಹತ್ರ ಸಪೋರ್ಟ್ ಅನ್ಕೊಳ್ಳೋಣ. ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ವಿತ್ ವಾಲ್ಯೂಮ್ ನೋಡೋಣ. ಓಕೆ, ವಾಲ್ಯೂಮ್ ಏನಾದ್ರು ಕನ್ಸಾಲಿಡೇಷನ್ ಆಗಿ ಒಂದು ಸ್ಪೈಕ್ ಕೊಡ್ತು ಅಂದ್ರೆ ದೆನ್ ವಿ ಕ್ಯಾನ್ ಟೇಕ್ ಎ ಟ್ರೇಡ್. ಓಕೆ, ನಾನು ಯಾವಾಗ್ಲೂ ಆ ಲೆವೆಲ್ ಹತ್ರ ಐ ವೇಟ್ ಫಾರ್ ಎ ಲಿಕ್ವಿಡಿಟಿ ಸ್ವೀಪ್. ಓಕೆ, ಇವಾಗ ಬಂತು 20ನೇ ತಾರೀಕು. ಅಬ್ಸರ್ವ್ ಮಾಡಿದ್ರ? ಸಿ, ಇಲ್ಲಿ ನೋಡಿ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಸಪೋರ್ಟ್ ತರ ತಗೊಂಡಿದೆ. ಅಂಡ್ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಯು ಕ್ಯಾನ್ ಸಿ ದಿ ಬಿಗ್ ಸ್ಪೈಕ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ ಕಂಪ್ಲೀಟ್ ಒಂದೇ ಕಡೆ ಕನ್ಸಾಲಿಡೇಟ್ ಆಗ್ತಾ ಇತ್ತು.
ಕರೆಕ್ಟಾ? ಇಲ್ಲಿ ಈ ಲೆವೆಲ್ಗೆ ಬಂದಿದ ತಕ್ಷಣ ಒಂದು ರೆಡ್ ಕ್ಯಾಂಡಲ್ ಸ್ಪೈಕ್ ಬಂತು. ಓಕೆ, ಬಟ್ ಈ ರೆಡ್ ಕ್ಯಾಂಡಲ್ಗೆ ನೋಡಿ ಇಲ್ಲಿ ಒಂದು ರೆಡ್ ಬಾರ್ ಬಂದಿದೆ. ಎಲ್ಲ ಏನ್ ಅನ್ಕೋತಾರೆ, ಓ ರೆಡ್ ಕ್ಯಾಂಡಲ್ಗೆ ರೆಡ್ ಬಾರ್ ಬಂದಿದೆ, ಯೂಜ್ ಸೆಲ್ಲಿಂಗ್ ಪ್ರೆಷರ್ ಅಂತ. ಇಲ್ಲಿ ಸೆಲ್ ಮಾಡಕ್ ಹೋದ್ರೆ ಹೊಡ್ಸ್ಕೊಂಡ್ಬಿಡ್ತೀರಾ. ಯಾಕಂದ್ರೆ ಇಲ್ಲಿ ನೋಡಿ ಕೆಳಗಡೆ ವಿಕ್ಕಿದೆ ಅಂಡ್ ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಇರೋದ್ರಿಂದ ಕ್ಯಾಂಡಲ್ ಅಲ್ಲಿ ಕೆಳಗಡೆ ವಿಕ್ ಬರೋದ್ರಿಂದ ಬೈಯಿಂಗ್ ಪ್ರೆಷರ್ ಇದೆ ಅಂತ ಗೊತ್ತಾಗಿದೆ. ಬಟ್ ಬೈಯರ್ ಸ್ಟ್ರಾಂಗ್ ಇದಾರ ಅಂತ ಗೊತ್ತಾಗಕ್ಕೆ ನಾವಿಲ್ಲಿ ವಾಲ್ಯೂಮ್ ನೋಡ್ಬೇಕು. ವಾಲ್ಯೂಮ್ ಹೇಳಿದೆ ಸ್ಪೈಕ್ ಬಂದಿದೆ, ವಾಲ್ಯೂಮ್ ಅಲ್ಲೂ ಗೊತ್ತಾಗ್ತಾ ಇದೆ ಇಲ್ಲಿ ಸ್ಟ್ರೆಂತ್ ಇದೆ. ಸೊ ದಟ್ಸ್ ವೈ ಯಾವ್ದೇ ತರ ಗಿಎಂಎಗೆಲ್ಲ ಕಾಯ್ದಲೆ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಇಟ್ಕೋತೀನಿ. ಸೊ ನಾನು SL ಟ್ರಯಲ್ TPL ಎಲ್ಲ ಹೇಳಿರ್ತೀನಿ ಇದನ್ನ. ಓಕೆ, ಓ ಐ ಥಿಂಕ್ 1:1 ಹೋಗಿದ್ರೆ ಏನೋ 1:1 ಎಲ್ಲ ಏನೋ. ಓಕೆ, 1:1 ಹೋಗಿದೆ, ಇಟ್ಸ್ ಎನಫ್. 1:1 ಯಾಕೆ ಅಂದ್ರೆ ಲೈಕ್ ಹೇಳೋದಕ್ಕಾಗಲ್ಲ. ಸೊ ಇಂಥ ಸೆಟಪ್ ಗಳೆಲ್ಲ 1:1 ಗುಡ್. ಓಕೆ, ಸೊ 1:1 ಹೋಗಿದೆ. ಓಕೆ, ಸೊ SL ಹತ್ರ ಬರ್ಲಿಲ್ಲ, 1:1 ಹೋಗಿದೆ. ಓಕೆ, ಆಬ್ವಿಯಸ್ಲಿ ಸಾಕು. ಇವಾಗ ಬನ್ನಿ, ಸೊ ಇವಾಗ ನಾನು ನಿಮ್ಗೊಂದು ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ. ಓಕೆ, ಇವಾಗ ಯಾರು ಟ್ರೆಂಡ್ ಲೈನ್ ಇವೆಲ್ಲ ಅಂತ ಇರ್ತಾರಲ್ಲ, ಯೂಶಲಿ ನೋಡಿ ಇಲ್ಲಿ. ಓಕೆ, ಸೊ ನಾನು ಇಲ್ಲಿ ಟೆಕ್ಸ್ಟ್ ಓಕೆ ಓಕೆ ಇಲ್ಲಿ ನೋಡಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮಾಡಿದೆ. ಓಕೆ, ಕರೆಕ್ಟಾ? ಸೊ ಇಲ್ಲಿ ರೀಟೆಸ್ಟ್ ಗೆ ವೆಯ್ಟ್ ಮಾಡ್ತೀನಿ. ಆರ್ ಎಲ್ಸ್ ಇಲ್ಲಿ ನೋಡಿ ಟ್ರೆಂಡ್ ಲೈನ್ ಬ್ರೇಕ್ ಆದಾಗೂ ಕೂಡ ನಿಮ್ಗೆ ಹ್ಯೂಜ್ ಒಂದು ಬಿಗ್ ಸ್ಪೈಕ್ ಬಂದಿದೆ. ಓಕೆ, ಅವಾಗ ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗಿದೆ ಅಂತ. ಬಟ್ ಲೆಟ್ಸ್ ಸೇ ನಾನು ಇವಾಗ ಇಲ್ಲಿಗೆ ವೆಯ್ಟ್ ಮಾಡ್ತೀನಿ ರೀಟೆಸ್ಟ್ ಗೆ, ಅವಾಗ ವಾಲ್ಯೂಮ್ ಹೇಗಿರುತ್ತೆ ನೋಡೋಣ. ಓಕೆ, ಅಯ್ಯೋ ಜಸ್ಟ್ ಮಿಸ್. ಸೊ ದಟ್ಸ್ ವೈ ಹೇಳಿದ್ನಲ್ಲ, ನೀವು ಹಾಕೋ ಲೈನ್ ಎಲ್ಲ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು ಸುಳ್ಳು. ದಟ್ಸ್ ವೈ ನಾನು ಅದು ಯಾವ್ದನ್ನು ಯೂಸ್ ಮಾಡೋದಿಲ್ಲ. ಆ ಸಿರೀಸ್ ಓಕೆ, ರೀಟೆಸ್ಟ್ ಮಾಡಿದೆ, ಬಟ್ ಅಂತ ಒಂದು ವಾಲ್ಯೂಮ್ ಏನು ಕಾಣಿಸ್ತಾ ಇಲ್ಲ. ಓಕೆ, ಬಟ್ ಎಸ್ ಒಳ್ಳೆ ಗುಡ್ ವಾಲ್ಯೂಮ್ ಇದೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲಾನು ಕೂಡ ನೋಡಿ ಬಿಗ್ 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 ಬಾರ್ ಬರ್ತಾ ಇದೆ. ಅಂದ್ರೆ ಹ್ಯೂಜ್ ಟ್ರಾನ್ಸಾಕ್ಷನ್ ಗಳು ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅರ್ಥ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಟ್ರೇಡ್ ತಗೋತೀನಿ, ಒಂದ್ ಸ್ವಲ್ಪ ಲೋ ಇಡ್ತೀನಿ, ಇಲ್ಲಿಂದ ಬಿಗ್ಗರ್ ಟಾರ್ಗೆಟ್ ಇಡ್ತೀನಿ. ಯಾಕೆ ಬಿಗ್ಗರ್ ಟಾರ್ಗೆಟ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿ ಕರೆಕ್ಷನ್ ಮಾಡಿದೆ. ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ. ನಾನು ಇದನ್ನ ಬ್ಯಾಕ್ ಟೆಸ್ಟ್ ಸೀರೀಸ್ ಅಲ್ಲಿ ತುಂಬಾ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ, ತುಂಬಾ ಅಂದ್ರೆ ತುಂಬಾ ಸಲ. ಓಕೆ, ಸೊ ಇಲ್ಲಿದೆ ನೋಡಿ ಸ್ವಿಂಗು, ಇದ್ರ ಕೆಳಗಡೆ ಇಡ್ತೀನಿ ಒಂದ್ ಸ್ವಲ್ಪ. ಓಕೆ, ಸೇಫರ್ ಸೈಡ್. ಓಕೆನಾ? ಸೊ ಇಂಟರ್ನೆಟ್ ಕನೆಕ್ಷನ್, ಅಯ್ಯೋ ದೇವರೇ ನೀನು ಇರು ವಿಳಾಸವು ಬೇಕಾಗಿದೆ. ಓಕೆ, ಸೊ ರಿಪ್ಲೈ ಆಗಿರು ಅನ್ಯಾಯಕ್ಕೆ ದೂರಂದ ಹೋಗುತ್ತೀನಿ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂಡ್ ರೀಟಚ್. ಎಷ್ಟಿದೆ ರಿಸ್ಕ್ ರಿವಾರ್ಡ್? 1:1.75. ನೋಡಿ, ಇಂಥ ದೊಡ್ಡ ಟಾರ್ಗೆಟ್ಸ್ ಗಳು ಹೋಗ್ತಾ ಇದೀರಾ ಅಂದ್ರೆ SL ನ ದೂರ ಇಟ್ಕೊಳ್ಳಬೇಕಿಲ್ಲ, ಒಟ್ಕಳಿಸ್ಬಿಡುತ್ತೆ. ದೂರ ಇಟ್ಟು ಕಮ್ಮಿ ಲಾಟ್ ಹಾಕ್ಬೇಕು. ಯಾಕಂದ್ರೆ ಟಾರ್ಗೆಟ್ ವಿಲ್ ಬಿ ಮೋರ್ ಅಲ್ವಾ. ನೀವು ಜಾಸ್ತಿ ಲಾಟ್ ಹಾಕೊಂಡು ಟ್ರೇಡ್ ಮಾಡೋದಕ್ಕಿಂತ ಇಂಥ ಟ್ರೇಡ್ಸ್ ಗಳು ನೊಂದಿಡಿದ್ರೆ ಸಾಕು, ಇದು ಹೋಗುತ್ತಿದೆ. ಸ್ವಿಂಗಿಂಗ್ ಎಲ್ಲ ಇಟ್ಬಿಟ್ಟಿದ್ರೆ SL ಅಂದ್ರೆ ಲೈಕ್ ಅಲ್ಲೆಲ್ಲ ನಿಯರ್ ಕ್ಯಾಂಡಲ್ ಹೋಗಿ ಎಲ್ಲ ಇಟ್ಬಿಟ್ಟಿದ್ರೆ ಹೊಡೆದ್ಬಿಟ್ಟಿರೋದು. ನೀನಿರು, ಓ ಇಲ್ಲಿ ತನಕ ಹೋಗಿತ್ತಲ್ಲ. ವಿಳಾಸವು ಬೇಕಾಗಿದೆ ಆಗಿರು ಅನ್ಯಾಯ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಸೂರಿನಿನ್ನ ನೀನು ಮಾಡಾಗಿದೆ ಇವೆಲ್ಲ ಬ್ಯಾಕ್ ಟೆಸ್ಟ್ ಮಾಡೋದ್ರಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ಈಸಿ ಆಯ್ತಾ? ರಿಯಲ್ ಅಲ್ಲೆಲ್ಲ ಇಷ್ಟೆಲ್ಲ ಹೋಲ್ಡ್ ಮಾಡಕ್ ಆಗೋದಿಲ್ಲ, ಫ್ಯಾಕ್ಟ್ ಇದು. ಓಕೆ, ಬ್ಯಾಕ್ ಟೆಸ್ಟ್ ಮಾಡ್ಬೇಕಾದ್ರೆ ನಾನು ತೋರಿಸಬಹುದು ಇಲ್ಲಿ ತನಕ ಇಟ್ಕೊಂಡು ಕೂತ್ಕೊಳ್ಳಿ ಅಂತ. ಸ್ಟಾಕ್ ಪ್ರಾಫಿಟ್ ಆದ್ರೆ ಅಂತ ಅನಿಸ್ತಾ ಇರುತ್ತೆ. TP ಇಟ್ಟಾಯ್ತು ನೋಡಿ, ಅಲ್ಲಿಂದನೇ ಎಕ್ಸಾಕ್ಟ್ ಮಾರ್ಕೆಟ್ ರಿವರ್ಸಲ್ ಆಗ್ತಾ ಇದೆ.
ಸಿಂಪಲ್ ಗೈಸ್. ಓಕೆ, ಐ ಥಿಂಕ್ ಜಸ್ಟ್ ವಾಲ್ಯೂಮ್ ನ ಐಡಿಯಾನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಏನೂ ಇಲ್ಲ, ಜಸ್ಟ್ ತಲೆಯಲ್ಲಿ ಇರ್ಲಿ, ಗೊತ್ತಿರ್ಲಿ, ನಾಲೆಡ್ಜ್ಗೋಸ್ಕರ. ಓಕೆ, ಯಾರು ಬಂದು ಫ್ಲೆಕ್ಸ್ ಮಾಡಿದ್ರೆ ನನ್ನ ವಾಲ್ಯೂಮ್ ಬಗ್ಗೆ ಗೊತ್ತು ಅನ್ನೋ ತರ ನೀವು ಇರಬೇಕು. ಓಕೆ, ಮತ್ತೆ ನಿನ್ನೆ ಹೋಪ್ ಇವೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿನ್ನೆ ಆದಂತ ಇಶ್ಯೂ, ಓಕೆ, ನಿಮ್ಮ ಮುಂದೆ ನಾನೀಗ ಖುಷಿ ಖುಷಿಯಾಗಿ ನಗ್ತಾ ಇರ್ಬೋದು, ಬಟ್ ಒಳಗಡೆ ತುಂಬಾ ಅಂದ್ರೆ ತುಂಬಾ ಪೇನ್ ಇದೆ. ಯಾಕಂದ್ರೆ ಒಂದು ಒಳ್ಳೆ ಕಾಸ್ಗೆ ಅಂತ ಮಾಡಿದ್ದು, ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇದ್ದೆ. ಆ ಒಂದು ಪ್ರಾಫಿಟ್ ನನಗೆ ಬೇಕಿತ್ತು. ಓಕೆ, ಸೊ ಬಟ್ ದೇವರು ಹೇಳಿದ್ರಲ್ಲ, ಲಕ್, ಯಾರ್ ಕೈ ಎಲ್ಲಾ ಕೈ ಹಿಡಿದ್ರು ಕೂಡ ಬ್ರೋಕರ್ ಕೈ ಹಿಡಿಯಲ್ಲ ಕೊನೆಗೆ. ಬಟ್ ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ, ನಕ್ಕೊಂಡು ಅಕ್ಸೆಪ್ಟ್ ಮಾಡ್ಬಿಡಿ. ಬೇರೆ ಯಾವಾಗಾದ್ರು ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ನಾನು ಅದನ್ನ ತೋರ್ಸೋದೇನ್ ಬೇಕಾಗಿರ್ಲಿಲ್ಲ, ಯಾಕಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿದ್ರೆ, ಲೆಟ್ಸ್ ಏನಂತ ರೀಲ್ ಮಾಡಿದ್ರೆ ಗೊತ್ತಾ, ನೋಡಿಯಪ್ಪ ಇಷ್ಟು ಪ್ರಾಫಿಟ್ ಆಯ್ತು ಇವತ್ತು ಅಂತ ತೋರಿಸ್ಬಿಟ್ಟಿದ್ರೆ ನಮ್ಗೆ ಒಳ್ಳೆ ಫಾಲೋವರ್ಸ್ ಎಲ್ಲ ಬಂದಿರೋದು. ಬಟ್ ಆಕ್ಚುಯಲ್ ಫ್ಯಾಕ್ಟ್ ನಾನು ಅದನ್ನ ಕಳ್ಕೊಂಡೆ ಈ ತರ ಅಂತ ನಿಮಗೆ ಗೊತ್ತಾದ್ರೆ ನಿಮ್ಗೆ ಮುಂದೇನು ಗೊತ್ತಾಗುತ್ತೆ. ಇಂಥ ದಿನ ಎಲ್ಲ ಟ್ರೇಡ್ ಮಾಡಬಾರ್ದು ಅಂತ. ಇಟ್ ಶುಡ್ ಬಿ ಎನ್ ಎಕ್ಸಾಂಪಲ್. ಅದಕ್ಕೆ ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬಾಯ್.